ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದ್ದೀವಿ ನೋಡ್ರಿ. ಮೊನ್ನೆ ಏನು ಶೇರ್ ಮಾಡ್ಕೊಂಡಿದ್ನಲ್ಲ ತಂಗಿ ಡೆಲಿವರಿ ವ್ಲಾಗು, ಸೊ ಅದ್ರದ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ಮೊನ್ನೆ ವ್ಲಾಗ್ನ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ. ತಂಗಿಗೆ ಯಾವ ಪಾಪು ಆಗೈತಿ ಅಂಥೇಳಿ ಶೇರ್ ಮಾಡ್ಕೊಂಡಿನಿ. ಆ್ಯಂಡ್ ಯಾವ ಹಾಸ್ಪಿಟಲ್ದಾಗ ಡೆಲಿವರಿ ಆಗೈತಿ ಆ್ಯಂಡ್ C-section ನಾರ್ಮಲ್ ಅಂಥೇಳಿ ಸೊ ಎಲ್ಲನೂ ಶೇರ್ ಮಾಡ್ಕೊಂಡಿನಿ. ಎಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬಂದು ನೆಕ್ಸ್ಟ್ ಈ ಬ್ಲಾಗ್ನ ನೋಡ್ರಿ ಅಂತಂದು ಹೇಳ್ತೀನಿ. ಆ್ಯಂಡ್ ಇನ್ನೂ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ವ, ಸೊ ಈ ಕೂಡ ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಯಾವಾಗ ಬರ್ತಿದ್ದು? ಕುಬಸ್ದಾಗ ಬಾತಿದ್ದಿಲ್ಲಕ್ಕಿನ್ನು ಕುಬಸ್ದಾಗ ಇಲ್ಲ. ಹೌದಾ? ಅಡ್ಡಾಡ್ಲಿಲ್ಲ ಅಂದ್ರೆ ಕುಂತಲ್ಲೇ ಕುಂತ್ರ ಕಾಲಿದು ಹೋಗ್ತಾವ. ಏನ್ ಬೇಕು? ಚಪ್ಪಲ್ಲ? ಇಲ್ಲ ಕಾಲ್ ಬರ್ತಾವಿಲ್ರಿ? ಹೋಗಿ ಓಕೆ ಫ್ರೆಂಡ್ಸ್, ಈಗ ನೋಡ್ತಾ ಇರೋದು ತಂಗಿ ಒಂದು ಸ್ವಲ್ಪ ವಾಕ್ ಮಾಡ್ತೀನಿ ಅಂತೇಳಿ. ಸೊ ಈಗ ಎದ್ದು ವಾಕ್ ಮಾಡೋಕ್ಕಂತ ನೋಡ್ರಿ ಇಲ್ಲಿ ಹಾಸ್ಪಿಟಲ್ದಾಗ ಒಂದು ರೌಂಡ್ ಹೋಗಿ ಬರ್ತಾವ ಅಷ್ಟ. ಸೊ ನಮಗೇನೋ ಅಷ್ಟು ತ್ರಾಸಾಗಿಲ್ಲ ಅಂತಂದ್ರೆ 2 ರೌಂಡ್ 3 ರೌಂಡ್ ಹೋಗ್ಬೋದು. ಅಂದ್ರೆ ಆಕೆ ಕಾಲು ಬಂದವು. ಡಾಕ್ಟ್ರು ಸ್ವಲ್ಪ ವಾಕ್ ಮಾಡಬೇಕು ಅಂದ್ರೆ ಇಳಿತಾವ ಅಂತಂತ ಹೇಳ್ಯಾರ. ಸೊ ಹಂಗಾಗಿ ವಾಕ್ ಮಾಡಕತ್ತಾಳ. ಪಾಪ ಭಾಳ ತ್ರಾಸ ಮಾಡ್ಕೊಳಕಂತಾಳ. ಆಕೆಗೆ ಒಂದು ಇಂಜೆಕ್ಷನ್, ಜಸ್ಟ್ ಒಂದು ಜ್ವರ ಬಂದಾಗ ಒಂದು ಇಂಜೆಕ್ಷನ್ ಸತ್ಯಕ್ಕೆ ಮಾಡ್ಕೊಳಕ್ಕೆ ಎಷ್ಟು ಹೆದರ್ತಾಳ. ಸೊ ಅಷ್ಟೊಂದು ಹೆದರು ಆಕಿ ಡೆಲಿವರಿ ಟೈಮ್ನಾಗ ಹೆಂಗೆ ಮಾಡ್ತಾಳೆ ಏನೋ ಅಂತೇಳಿ ಅನಿಸಿತ್ತು. ಸೊ ಕೆಟ್ಟ ಹೆದ್ರ್ಯಾಳ ಪಾಪ. ಇದೆಲ್ಲ ಅನುಭವಿಸ್ಲೇಬೇಕು. ಹೆಣ್ಣಾಗಿ ಹುಟ್ಟೋದ್ಮೇಲೆ ಏನು ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ವಲ್ಲ, ಮತ್ತೇನು ಮಾಡೋದು, ಎಲ್ಲ ಕಷ್ಟಗಳನ್ನ ಅನುಭವಿಸ್ಲೇಬೇಕು. BP ಚೆಕ್ ಮಾಡಿದ್ರೆ BP ನಾರ್ಮಲ್ ಐತಿ, ಬಟ್ ಕಾಲಿನ್ನು ಇಳಿದಿಲ್ಲ ನೋಡ್ರಿ. ಅಲ್ಲಿ ಬೇರೆ ರೂಮ್ ಎರಡು ಓಕೆ ಫ್ರೆಂಡ್ಸ್, ಈಗಷ್ಟ ತಂಗಿನ ವಾಕ್ ಮಾಡಿಸ್ಕೊಂಡು ಬಂದ್ವಿ. ಜಸ್ಟ್ ಒಂದು ರೌಂಡ್ ಅಷ್ಟೇ ವಾಕ್ ಮಾಡಿದ್ಲು, ಹೆಚ್ಚು ಮಾಡೋಕ್ಕಾಗಲಿಲ್ಲ. ನನ್ನ ಡೆಲಿವರಿ ಟೈಮ್ನಾಗ ಒಂದು 2 ರೌಂಡು 3 ರೌಂಡು ಆದ್ರೆ 4 ರೌಂಡು ಹಿಂಗೆ ಆಗ್ತಿದ್ದೆ. ಹಾಸ್ಪಿಟಲ್ದೊಳಗೆ ವಾಕ್ ಮಾಡ್ತಿದ್ದೆ. ಬಟ್ ತಂಗಿಗೆ ಹೆಚ್ಚು ಮಾಡೋಕ್ಕಾಗ್ತಿಲ್ಲ. ಹೋಗ್ತಾ ಆಗ್ತೈತಿ. ಈಗ ಅವನು ಒಂದಷ್ಟು ಸಂತಿ ಮಾಡ್ಕೊಂಡು ಬಂದ್ಲು ನೋಡ್ರಿ ಗುಳದಗುಡ್ಡ ಬಜಾರ್ನಾಗ ಹೋಗಿ. ಅಲ್ಲೇ ಹೋಗ್ತಾನೆ ಅಜ್ಜಿಗಳ್ನ ಕಾಲಿ ಕುಂದರ್ಸ್ಬಾರ್ದಲ್ಲಕ್ಕಿ, ಅದಕ್ಕೆ ಕಾಟ ಕೊಡ್ಬೇಕಿಲ್ಲಕ್ಕಿ. ಹೊಕ್ಕೊಂತೀರಿ ನಾ ತಂಗಿ ಹಾಸಿಗ್ಯಾಗ ಅದ್ರೊಳಗೆ ಹೋಗೋಂಗಿದ್ನ ಅದ್ರೊಳಗೆ ಹೋಗಿ ಮುಕ್ಕೋಣ ಅದನ ಅಲ್ಲ ಈಕೆ ಅವ್ರ ಮುಕ್ಕೋಣಕ್ಕೆ ಅದ್ರಾಗ ಗುಡಿಗೆ ನಿರ್ಬಂಧ ಚಪ್ಪಲಿ ಹೊಡೆದ
ಕೈ ತಲಿ 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 ಏ ತಲಿ ಈ ಕಡೆ ನೋಡು ಆ ಕಡೆ ಆಗುತ್ತಾ ಮತ್ತೆ ಅರವಿಂದ್ ಬರಕ ನೋಡ ಕರ್ಕೊಂಡಿದೀನಿ ಮತ್ತೆ ಹೊರಗೊಂದು ನಾನು ಇಲ್ಲೇ ಅಯ್ಯ ಹಾಕ್ತಾವಂತ ಸೊಳ್ಳೆ ಕೊಡದೆ ಎಲ್ಲ ನೋಡ ಈ ಹಣ್ಣಿನ ಕೂತಕ್ ನೋಡಿ ಹೌದನ ಹಗಲಿನ ಕೂತಾವ ರಾತ್ರಿ ನಿದ್ದೆನೆ ಮಾಡಿಸ್ಕೊಡ್ಬೇಕು ನಿನ್ನ ನೋಡು ಹನುಮಂತ ನಿಂತೇನ ಹಾ ಹಾ ಮ್ಯಾಗ ಕುತ್ಕೋಬೆ ಮ್ಯಾಗ ಕುತ್ಕೋಬೆ ಮ್ಯಾಲೆ ಕುತ್ಕೋಬೆ ನಿಮ್ಮ ಅಕ್ಕ ಹೇಳಿಲ್ಲ ಆಗ ಬಂದಿದ್ರು ಜನ ಎಲ್ಲಿ ಮಠ ಹೋಗಿ ಬಂದ್ರೆ ಮತ್ತೆ ಮೊನ್ನೆ ಮಂತ್ರಾವಳಿ ಮಂತ್ರಾಲಯ ಮಂತ್ರಾಲಯಕ್ಕೆ ಹೋಗಿ ಬಂದ್ರಿ ಮತ್ತ ಶ್ರೀಶೈಲಕ್ಕೆ ಹೋಗಿ ಬಂದ್ರಿ ಮತ್ತೆ ಎರಡು ಕಡೆ ಯಾ ಹೆಣ್ಮಕ್ಳು ಬರ್ತಾರಲ್ಲ ಜೈ ಹೆಣ್ಮಕ್ಳು ಜೈ ಹೆಣ್ಮಕ್ಳು ಅಂತ ಅದ್ಯಾವ ಎತ್ತಿ ಶ್ರೀಶೈಲದಾಗ ಯಾವ ಹನುಮಪ್ಪ ಅಂತಲ್ಲ ಅತ್ತೆಯವ್ರು ಹೋಗಿ ಬಂದಾರಲ್ಲ ಶ್ರೀಶೈಲಕ್ಕೆ ಹನುಮಪ್ಪ ಹೋಗಿ ಬಂದ್ರಲ್ಲ ಎತ್ತಿ ಹೇಳಿದ್ರಿ ಅದು ಅಂಜನ್ ಅಂಜನ್ ಏನೋ ಐತಿ ಹೆಸರು ಅಂಜನಾದ್ರಿ ಬೆಟ್ಟ ಅಂಜನಾದ್ರಿ ಬೆಟ್ಟ ಅಂಜನ್ ಬೆಟ್ಟ ಈಗ ಸಾಪ ಐತಿ ತಂದು ಅಕ್ಕಲ್ಲೇನಂತ ಹೋಗ್ಬೇಕು ಎಷ್ಟ್ ದಿನ ಹೋಗಿದ್ರಿ 2 ದಿನ ಹೋಗಿ 2 ದಿನ ಹೋಗಿದ್ರಿ ಇನ್ನೊಂದ್ ದಿನ ಹೋಗ್ಬೇಕಿತ್ತು ಮಾವ ರಜಾ ತರ್ಬೇಕಾದ್ರೆ ಮತ್ತೆ ಕುಂತ ನೋಡ್ರಿ ತಂಗಿ ನಿದ್ದೆ ಮಾಡಕತ್ತಾಳ ನಮ್ಮಮ್ಮ ಟ್ರಿಪ್ ಹೋಗಿದ್ದು ಕತಿ ಹೇಳಕಂತಾಳ ಇದು ಹೋದ್ ತಿಂಗಳಲ್ಲ ಈಗ ಚಲೋ ಆಗೈತಿ ಬಿಡಿ ಈಗ ಮಾಡಿದ್ವಿ ನೋಡಿ ಬಾ ಅಂದ್ರೆ ನಮ್ಮ ನಮ್ಮ ಅವ್ವನ ಹೋಗ್ಬೇಕಿತ್ತು ಹೆಚ್ಚಿನ ಟ್ರಿಪ್ಗೆ ಅದು ಬಾರವ್ವ ನನ್ನ ಶಶಿ ಬರ್ತಾಳ ಅದಕ್ಕೆ ನಡ ಮಿಸಾಕತ್ತೀರ ಹಂಗೆ ನಡ ಮಿಸಾಕತ್ತೀರ ಬಂದ್ಬಿಡು ಕೈಯಾಗ ಗಾಡಿ ಇರ್ತೈತೆ ಅಂದ್ರೆ ಬರ್ಲಿಲ್ಲ ತಂಗಿ ಪ್ರೆಗ್ನೆಂಟ್ ಇರೋದ್ರಿಂದ ಯಾವ ಟೈಮ್ನಾಗ ಹೆಂಗ ಡೆಲಿವರಿ ಪೇನ್ ಬರುತ್ತೆ ಅಂತ ಗೊತ್ತಾಗಲ್ಲ ಸೊ ಅದ್ರ ಸಲುವಾಗಿ ನಮ್ಮ ಅವ್ವ ಹೋಗ್ಲಿಲ್ಲ ನಮ್ಮ ಅಜ್ಜ ನಮ್ಮಮ್ಮ ನಮ್ಮ ಮಾಮ ಯಾರ್ಯಾರು ಹೋಗಿದ್ರಿ ರಾಮಣ್ಣ ಮತ್ತೆ ಸಂಗಪ್ಪ ನಾವು 3 ಡೈರಿ 4 ಮಂದಿ ಹೋಗಿದ್ರನ್ನ 4 ಮಂದಿ ಟ್ರಿಪ್ ಮಾಡ್ಕೊಂಡ್ ಬಂದಾರ ನೋಡ್ರಿ 2 days 2 ಪ್ಲೇಸ್ ನೋಡ್ಕೊಂಡ್ ಬಂದಾರ ಅಂಜನಾದ್ರಿ ಬೆಟ್ಟ ಮತ್ತ ಶ್ರೀಶೈಲ ಮತ್ತ ಮಂತ್ರಾಲಯ ಸೊ ಹಸ್ಬೆಂಡ್ ಈಗ ನಮ್ಮ ಅಜ್ಜನ ಅವ್ರು ಊರಿಗೆ ಹೋಗಿ ಕಳಿಸ್ಬಿಟ್ಟು ಮತ್ ಬಂದಾರ ಈಗ ನಮ್ಮ ಅವ್ವನ್ನ ಮತ್ತ ಅರ್ವಿತನ್ನ ಕರ್ಕೊಂಡ್ ಹೋಗ್ತಾರೆ ಈಗ ಸೊ ಇವತ್ತು ನಾನು ಮತ್ತೆ ತಂಗಿ ಜೋಡಿ ಇರ್ಬೇಕಂತ ಅನ್ಕೊಂಡಿನಿ ಇದು ಹೆಜ್ಜೆ ನಮಸ್ಕಾರ ಅದು ಹೆಜ್ಜೆ ನಮಸ್ಕಾರ ಮಾಡ್ತೀನಂತಂದು ಬೇಡ್ಕೊಂಡಿರ್ತಾರ ಒಂದೊಂದೇ ಹೆಜ್ಜೆ ಇಟ್ಕೊಂತ ದೇವ್ರು ಗುಡಿ ಸುತ್ತಾರ ಹೆಜ್ಜೆ ನಮಸ್ಕಾರ ಅಂತಾರ ನೋಡ್ಕೊಂಡವ್ ತಂಗಿ ಒದ್ದಾಡಕತ್ತಾಳ ಎಲ್ಲಿ ಮಠ ಹೋಗಿ ಬಂದ್ರಿ ದೂರ ಅಲ್ಲ ಇಡೀ ಗುಳೆದು ಗುಡ್ಡನ ಸುತ್ತಾಕ್ ಬಂದ್ರಿ ರೊಟ್ಟಿ ಮಾಡ್ತಪ್ಪ ಅಂತಂದ ಬಿಷರ್ ಸಿಗ್ತಪ್ಪ ಅಂತ ಆಯ್ತು ನಡೆ ನಾನ್ ನೋಡಿಲ್ಲ ಹೋದೆ ಅಲ್ಲಿ ಅವ್ರಿಗೆ ಅಲ್ಲಿ ಹೋಗ್ಯಾರ ಮತ್ತ ಅಲ್ಲಿಲ್ರಿ ಇಲ್ಲೋ ಮತ್ತೆ ಅಲ್ಲಿ ನೋಡ್ರಿ ಈಗಿಲ್ಲ ನಮ್ಮ ಮತ್ತೆ ಬೇರೆ ಮನೆ ಹೇಳಿದ್ರು ಬೇರೆ ತಾಳಿ ಬಂದ್ವಿ ಅಲ್ಲ ಹೋಗಿ ಗುಳೆದು ಗುಡ್ಡ ಸುತ್ತ ಹಾಕಿರಿ ಗುಳೆದು ಗುಡ್ಡ ಸುತ್ತ ಹಾಕಿರಿ ಒಟ್ಟು ಯಾವ ಹೊತ್ತಾತು ಏನ್ ಸುದ್ದಿ ನೀವು
ಸಳಿ ಕಳ್ಸಕ್ ಬಂದ್ರು ಬೇರೆ ಬಿಟ್ಟರೆ ಮಾಡಕ್ ಬಂದ್ರಿ ಹಣ್ಣು ಸಳಿ ಕೊಡ್ರಿ ಆಗ ತಗೊಂಬರ್ಬೇಕಿಲ್ಲ ಎಷ್ಟ್ ಸಲ ಅಡ್ಡಾಡ್ತೀರಿ ಒಮ್ ನೀರಿಗೆ ಒಮ್ ಊಟಕ್ಕ ಒಮ್ ನಾಷ್ಟಕ್ಕ ಒಮ್ ಚಾಕ ಒಮ್ಮೆ ರೇಷನ್ ತರಕ ಒಮ್ ತರಕಾರಿ ತರಕ ಒಮ್ ಅಂಗಡಿ ನೋಡಕ್ಕ ಹಾ ಲುಂಗಿ ಕೊಡು ಹೌದು ಮತ್ತ ಏನೇನ್ ಮಾಡ್ಬೇಕನ್ನೋದು ಹೇಳ ನನಗ ಸೊಳ್ಳೆ ಕಡಿತಾವು ಹೋಗ ಅನ್ವಿತಾ ಬಟ್ಟೆ ಹೋಗಿ ಈಗ ಆ ಬೇವ ಒಂದಿ ಸಾಮಾನು ಏನಾದ್ರು ಒಯ್ಯೋದಿತ್ತಂದ್ರ ಒಯ್ಯಿ ಚಪ್ಪಲ್ ಹಾಕೋ ಅನ್ವಿತಾ ಈಗ ಹೊತ್ತಾಗೈತಿ ಅನ್ವಿತಾ ನೋಡ್ರಿ ಅಲ್ಲನ್ನಕತ್ತಾಳ ಅನ್ವಿತ್ ಹೋಗಾಕ ಇಲ್ಲಿ ಹಾಸಿಗಿಲ್ಲ ಅನ್ವಿತಾ ಸೊಳ್ಳೆ ಕಡಿತಾವು ಏನು ಫೆಸಿಲಿಟಿ ಇಲ್ಲ ಟಾಯ್ಲೆಟ್ ಹಾಕಾರ ಅಂಕರ್ ನೋಡುವಂಗಿಲ್ಲ ನೀರಿನ ಬಂಡಿ ಖಾಲಿ ಆಗಿದ್ದು ಚಪ್ಪಲ್ ಹಾಕೋರಿ ಇಲ್ಲೊಂದ್ ಇರ್ಬೇಕಲ್ರಿ ಅಂದ್ ಒಯ್ಯನ್ ದೀಬಿ ಅದು ಅರಿವಿನಗ್ ಬೇಕಲ್ಲ ತಲೆ ಮ್ಯಾಗ ಬಿದ್ದೈತಿ ಇಲ್ಲ ಕರ್ಕೊಂಡೋಗ ಅನ್ವಿತಾನ ಈಗ ನೋಡ್ರಿ ನಮ್ಮವ್ವ ಊರಿಗೆ ಹೊಂಟಾಳ ಊರಿಗೆ ಹೋದ್ರೂ ಜೀವ ಇಲ್ಲೇ ಇರ್ತೈತೆ ಅನ್ಸತ್ತ ನಮ್ ತಂಗಿ ಮಗಳ ಅಂಕರ ಸಿಕ್ಕಾಪಟ್ಟೆ ಅಳ್ತಾಳ ಎದ್ಲಂದ್ರ ಈಗ ಮಕ್ಕೊಂಡಳ ನಾಳೆ ಗಟ್ಟತೆ ಬರ್ತಿದೆ ಸರ್ ಬಂದ್ರ ಬರ್ತಾ ಇನ್ನು ನಾಳೆ ಒಂದಿನ ನಾಡ್ದ ಅಲ್ಲಿ ಊರಾಗನ ಇರ್ತಾವ ತಡಿ ಆಕಿ ಈಗಿನ್ನು ಸಣ್ಣ ಕೇಳವ ನೀ ಇದ್ದರ ಏನ್ ಮಾಡ್ತಿ ಆಕೆ ನೀ ಏನ್ ಒತ್ಕೊಂಡಂಗಿಲ್ಲ ಒಂದ್ ಆಡಂಗಿಲ್ಲ ಒಂದ್ ಏನಿಲ್ಲ ಅನ್ನ ಹೇಳಿನಿಲ್ಲ ಹೊತ್ಕೊಂಡಂಗಿಲ್ಲ ಏನಿಲ್ಲ ಈಗ ಏನ್ ಮಾಡ್ತೀರಂತಂದು ಹವಾದ ಗಟ್ಟೆ ಕುಂದ್ರ ಬೇ ಕಾಲ್ ಮೇಲೆ ಹಾಕಿಡು ಯಾವ ಹಡ್ದಾಗ ಲುಂಗಿ ಕಾಟನ್ ಲುಂಗಿ ದೋತ್ರ ಇಂತ ಸೀರಿ ಇವ ಬೇಕು ಒಂದ್ ನಾನು ಎಷ್ಟೊಂದ ಅರಿವಿನ ಅನ್ವಿತನ್ನು ಎಷ್ಟೊಂದ ಹೊಸ ಹಂಗದಾವ್ ಅವ್ನ ನಂಗ ಅಷ್ಟು ತಗೊಂಬಂದಿ ಒಂದ್ ಚೀಲಾಗ್ಯಾವ ಅವ್ನ ತೊಳೆದಿಡ ಅಂತ ಹೇಳ್ಬೇಕಿ ತಗೊಂಬಂದಿನ್ ಬರುವಾಗ ಬೆಳಗಾದಾಗ ಒಟ್ಟ ಏಕ ಮಳಿ ಬಿಸಿಲ ಬೀಳಂಗಿಲ್ಲ ಅಲ್ಲಿ ತೊಳ್ಕೊಂಡ್ ತಗೊಂಬರ್ಬೇಕಂದ್ರ ಒಟ್ಟ ಸೂರ್ಯ ಅನ್ನೋದ ನೋಡುವಂಗಿಲ್ಲ ಅಲ್ಲಿ ಈಗ 3 ತಿಂಗಳ ಅಂಕರ ಬಿಸಿಲು ಬಿದ್ರ ಒಣಗ್ತಾವು 4 ದಿನಕ್ಕೆ ಒಣಗ್ತಾವ್ರಿ ಬಿ 4 ಜೊತೆ ಮನುಷ್ಯಾಗ 3 ದಿನಕ್ಕ 4 ದಿನಕ್ಕೆ ಅರಿವಿ ಒಣಗ್ತಾವ
ಒಳಗ್ ಹಾಕೊಂಡನ 3-4 ದಿನಕ್ಕೆ ಒಣಗ್ತಾವ. ಇನ್ ಹೊರಗ್ ಬಿಟ್ರಂಕರ್ ಇನ್ನ ಒಣಗುದನ ಇಲ್ಲ, ಜುನು 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 ಅಂದ್. ತಂಗಿ ಹೇಳ್ಬೇಕು, ಅವಗ್ ಫೋನ್ ಹಚ್ಚಿ ಹೇಳ್ತೀನಿ ತಡಿ. ಅವು ಹೇಳಕ್ ನೆನಪಾಗಿಲ್ಲ ನನಗೆ. ಇನ್ನ ದಾರಾಗಿರ್ತಾರ, ಇನ್ನ ಸ್ವಲ್ಪ ಬಿಟ್ಟಿಂದ ಹೇಳ್ತೀನಿ. ಹಲೋ, ಏನ್ ಮಾಡಕತ್ತಪ್ಪ? ಆರಾಮದಿ? ಗೊತ್ತಾತನ ನಿಮ್ ಚಾರ್ಜ್ ನನಗೂ ಬರ್ತೈತ್ ನೋಡು. ಹೆಂಗ್ ಗೊತ್ತಾತ? ಹೌದು, ನಿನ್ನ ಧ್ವನಿ ಚೇಂಜ್ ಮಾಡ್ಕೊಂಡ್ ಮಾತಾಡಿ ನಾನು ಸ್ವಲ್ಪ. ಓಹೋ, ಆರಾಮದಿ? ನಾನು ಅನ್ವಿತಾ, ಅರ್ವಿನು, ಮಾಮ ಬಂದಿ. ಗುಳಪಲ್ಯ ಹುಡುಗರು ಅವ್ರನ್ನೂ ಕಳ್ಸೀನಿ. ಅಲ್ಲ, ನಮ್ಮ ಮಾಮ ದೊಡ್ಡ ಮಾಮ ಬರೋವಲ್ಲ, ಯಾವಾಗ ಬರ್ತಾನ ಏನೋ. ಎಲ್ಲಾರು ಬಂದ್ರು ನಮ್ಮ ಮನೇನಾರು. ದೊಡ್ಡ ಮಾಮ ಯಾವಾಗ ಬರ್ತಾನ ಅಂತಂದು ನೆನ್ಸಕತ್ತಾಳ ನಿನ್ನ. ಅಳಾಕತ್ತಾನ ನೋಡು, ಬಾ ಮಾಮ ಅಂತೇಳಿ. ಅಳುದ ನಮ್ಮ ತಮ್ಮ ಚಂದ್ಬಸ್ ಮಾತಾಡ್ದಂತೀರಿ. ಏನ್ ನೀರ್ ತರಕ್ ಹೊಂಟೇನೆ ಐತಿ? ಆರಾಮಪ್ಪ ನೀವು? ಊಟಪ್ಪ ಹೌದು, ಮೇಲೆ ಮಾಡ್ದ. ಏನ್ ತಂದಾರನಪ್ಪ? ತಂದ ನೀವ ಗುರ್ನಾಥ ತಂದಾನ. ಏನ್ ತಂದಾನೇನ? ಅಯ್ಯ, ಹುಡುಗಿ ರೊಟ್ಟಿ ಮಾಡಿದ್ಲು, ಪಲ್ಯ ಮಾಡಿದ್ಲು, ಮುಂಜಾನೆ ಮತ್ತೆ ಹಾಕಿದ್ವು. ಈಗ ಮತ್ತೆ ಆಗೈತಿ. ಈಗ ಮತ್ತೆ ಏನ್ ತಂದಾನೇನ? ಹುಡುಗೆಲ್ಲ ಮಾಡಿಟ್ಟ ಬಾ, ಎಲ್ಲ ಬಡಿಸಾಡ್ ನೀ ಬಂದು ಅನ್ನೋದು ಅಷ್ಟ. ಈಗ ನಿಮ್ಮವ್ವ ಒಪ್ಪತ್ತಿದ್ದ, ನಾನು ಒಪ್ಪತ್ತಿದ್ನೆ. ಚಪಾತಿ ಇತ್ತು, ಅನ್ನಿತ್ತು, ಅದನ್ನ ಮುಂಜಾನೆ ಮುಂಜೆ ನಾನು ದಾಸಿ ತಂದು ನಿಮ್ಮ ಅಕ್ಕ ಮುಖ್ಯ ಈಗ ಬಿತ್ತೈತೆ. ಅವಳು ಸಂಜೆ ಕಳ್ಸಿ ನೋಡಕ್ಕಂತಾಳ ಅಂತಂದು ಮತ್ತೆ ಇಲ್ಲೇ ತರಿಸಿರ ಕೂಡ ಅಂತ. ಅವ್ರ ಸೇವೆ ನೀತಿ ಮಕ್ಕಳು ಯಾವ ಈಗ ಅವು ಇಲ್ಲ
ಯಾರು ಬಿದ್ದಿದ್ರು ಮತ್ತೆ ನಾವು ಹೆಣ್ಮಕ್ಳು ನಿಂತೇವು ಈ ಸಲ ನಾವು ನಾನೇನು ಬಾಳ ಹತ್ತೀನಂತ ಅಂದಾಗ ದೊಡ್ಡ ಮದೇನು ನೀನು ದೊಡ್ಡ ಯಾವಾಗ ಬಂದಿದ್ದಂದ್ರ ದಾಸನ್ನಕ್ಕಿದ್ ಯಾವಾಗ ಬಂದಿದ್ದು. ಸೊ ಫ್ರೆಂಡ್ಸ್ ಈಗ ನೋಡಿದ್ರಲ್ಲ ಅವರು ನಮ್ಮ ಗುಳದ ಗುಡ್ಡ ಅವ್ವ ನೋಡ್ರಿ, ಗುಳದ ಗುಡ್ಡದಾಗ ಹರಿದೊಳಗೆ ಇರ್ತಾರೆ. ನಮ್ಮ ಅವನ ತವ್ರ ಮನೆ ರಿಲೇಟಿವ್ ಆಗಬೇಕು. ಸೊ ತಂಗಿ ಡೆಲಿವರಿ ಆದಾಗಿಂದ 2 ಟೈಮ್ ಹಾಸ್ಪಿಟಲ್ಗೆ ಬಂದು ಊಟ ಕೊಟ್ಟು ಹೋಗಕ್ಕಂತಾರಂತ. ಸೊ ನಾನು ಇವತ್ತು ಇರೋದ್ರಿಂದ ನೋಡಿದೆ. ನಮಗಂತೂ ರೇರ್ ಸಿಗ್ತಾರ ನೋಡಕ್ಕೆ, ಹಿಂಗೇನಾದರೂ ಸ್ಪೆಷಲ್ ಇದ್ದಾಗ ಮಾತ್ರ ಅವ್ರು ನೋಡಕ್ಕೆ ಸಿಗ್ತಾರೆ. ಮನೆ ಗೃಹ ಪ್ರವೇಶಕ್ಕೆ ಆ್ಯಂಡ್ ತಂಗಿ ಸೀಮಂತಕ್ಕೂ ಬಂದಿದ್ರು. ವ್ಲಾಗ್ನಾಗ ಸುಮಾರು ವ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ, ನೋಡಿರ್ತೀರಿ ಅಂತ ಅನ್ಕೊಂಡಿನಿ. ಈಗ ಅವ್ರ ಮನೆಗೂ ಹೋಗಕ್ಕಂತೀವಿ ನೋಡ್ರಿ. ಬನ್ನಿ ಬಂದಿನಿ. ಮತ್ತ ಬಾಳ ವರ್ಷ ಆಗಿಂದ ಮತ್ ಮಾಡ್ತೀನಿ ಮತ್ತ ನಮ್ಮ ಅಪ್ಪನ ಮನಿ. ಯಾಕ ಅರಮನೆಗಿಂತ ಬಲ ಐತ ನಮ್ಮ ಅಪ್ಪನ ಮನಿ. ಇದಕ್ಕೇನಾಗೈತಿ, ಇಂತ ಮನಿನ ಚಂದ. ಕುಂದ್ರ ಗುರು ಯಾವ ಬಂದ್ಯಾವ ನೀನು? ನಾನು ಇವತ್ತ ಬಂದಿನಪ್ಪ. ಎಲ್ಲಾರು ಅಷ್ಟ್ರು ಬಂದಿ. ಹೌದು, ನಿನ್ ಫ್ರೆಂಡ್ ಈಕಿ ಯಾರನ್ನ ನಂಗೆ ಗೊತ್ತಾಗ್ಲಿಲ್ಲ. ನಮ್ಗೆ ಹೆಣ್ಣು ಎಲ್ಲಾರ್ಕ ಇದಕ್ ಜಾಕ್ ಮಾಡಿ ಯಪ್ಪ ನಾವು. ಹೌದು, ಹೆಣ್ಣು ನಡ ನಿಪ್ಪನ್ನೇ ಮಾಡಿ ನಾವು 3 ಗಂಡ, ಒಬ್ಬ ಸಣ್ಣ ಮೂರು ಗಂಡ ಮಗ ಇರಾವ, ಒಬ್ಬ ಇಂಜಿನಿಯರ್ ಕಲ್ತಾವ, ಇನ್ನೊಬ್ಬ ಇರಾವ. ಇವಂದು BSc ಮೊಮ್ಮಗಳು ನೋಡಿ ಬಂದಿನ. ಇಲ್ಲ, ನಾವು ಹೋಗಿಲ್ಲ. ಬರ್ಬೇಕಿಲ್ಲ ಈಗ ಅವನ್ ಜೋಡಿ. ನಾವು ದಾಗಕ್ ಹೋಗಿ ಬಂದ್ ರಗಡ ಇರ್ತೀವ. ಏನು ಮಾಡಕ್ ಹೋಗ್ಬೇಡ್ಬೇ ಅವ ಬೇ, ಏನು ಮಾಡಕ್ ಹೋಗ್ಬೇಡ ನೀನ್. ಮತ್ತ ನಾ ಹಂಗ ಬಂದ್ ಅದಂತ ಬಂದಿನ. ಮತ್ತ ಏನಿಲ್ಲ, ನೀರು ಕೊಡ್ರಿ, ತಗೋಬ್ರಿ ನೀರ್ ಕುಡ್ರಿ. ನೀರ್ ಕುಡ್ರಿ ನೀವು. ಇಲ್ಲ ನೀರ್ ಕುಡ್ರಿ. ನಮ್ ಮಗಳನ್ನ ಯಾವ ನೋಡ ಮನಿ ಓಪ್ಲಿಂಗ್ ಬಂದಾಗಿದ ನೋಡಿ ಅನೇಕಿ ನಮ್ ಮಗಳನ್ನ ಓಪ್ಲಿಂಗ್ ಬಂದ. ಹಾ ಕುಬ್ಸು ಕಾರ್ನಕ್ಕ. ಹಾ ಅವಾಗ ಇಬ್ರು ಫ್ರೆಂಡ್ಸ್ ಆಗ್ಬಿಟ್ರಿ ನೀವು. ಚೊಚ್ಚಲ ಅನ್ನತ ಮಗಳವ್ರು ಹೋಗ ಆಸಕ ನನ್ನಂಗ ನಾನು ನಮ್ ತಂಗಿ ಸೇಮ ನಮ್ಮ ಅವನ್ನ ಹೋಗ್ತೇವಿ. ಒಂದ್ ಹೆಣ್ಣು ಒಂದ್ ಗಂಡು, ಒಂದ್ ಹೆಣ್ಣು ಆಕಿ ನೆಕ್ಸ್ಟ್ ಗಂಡರ ಚಲೋನ ಆಗ್ಬಿಡ್ತೈತಿ. ಆತ ಇನ್ನೆರಡಾಗಿಂದ ಆಪ್ಷನ್ ಮಾಡ್ತಾರೆ. ಎರಡ ಆದ್ರ ಮನುಷ್ಯ ಇದು ಅಕ್ಕನ, ಮನುಷ್ಯ ವೀಕ್ ಅಕ್ಕನ. ಏನಾಗ್ಲಿ ನಮ್ಮ ಮಂದಿ ನಮ್ಮ ಮಾವನ್ ಮಕ್ಕಳಿಗೆ ಎರಡ ಚಂದವು ಮಕ್ಕಳ ಯಾವ ಆಗಲ್ಲಕ್ಕ. ಎರಡು ಮತ್ ಸಿಜ್ರಿನ ನಾ ಕೇಳ್ಬಿಡ್ರಿ, ನಮ್ಮ ಅಕ್ಕಂದ್ ಬಾಳ್ರಿ ತ್ರಾಸ್ ಬಾಳ್ಬಿಡು ಅಂತಾಳ್ರಿ. ವೀಕ್ ಇದ್ದವ್ರಿಗೆ ಮತ್ತಷ್ಟು ವೀಕ್ ಆಗತ್ತ. ಅದು ಸ್ವಲ್ಪ ಸ್ಟ್ರಾಂಗ್ ಇದ್ರಂದ್ರ ಅವ್ರಿಗೆ ಅಷ್ಟು ತ್ರಾಸ ಆಗಲ್ಲ. ಸಿಜ್ರಿನ ಆಗ್ಬಿಟ್ಟಿದ. ನಾರ್ಮಲ್ ಅಕ್ಕಿತ್ತದ, ನಾರ್ಮಲ್ ಚಲೋ ಅಕ್ಕಿದ್ದು. ಮತ್ತೆ ಏನ್ ಮಾಡೋದ್ರ ಈಗ ಎಲ್ಲ ಕಾಮನ್ ಆಗ್ಬಿಟ್ಟೈತಿ ಈಗ ಅದನ್ನ ಸಿಜ್ರಿನ್. ಏನಿಲ್ಲ ಅಂತ ಮತ್ತಿನ್ನೊಂದಕ್ಕೂ ನಾರ್ಮಲ್ ಹಾಕೋ ನಾರ್ಮಲ್. ನಾರ್ಮಲ್ ಆಗೈತಿ. ಹೌದು, ಅಂತಾರ್ರಿ ಸಿಜ್ರಿಂಗ್ ಆದ್ರ ಮುಗಿತಂತಾರ್ರಿ. ಒಬ್ರು ಕೊರ್ತಗಾರ ಕಡೆ ಮಾಡಿಸಿವಲ್ಲ ನಾವ, ನಮ್ಮ ಮಾವನ್ ಸೊಸೆ ಒಬ್ಬೊಬ್ರದ್ದು ಆಗೈತಿ ಗುರು. ಹಡಿತಾರ. ಸಿಜ್ರಿಂಗ್ ಆದ್ರೆ ಅವ್ರು ಪೂರ ಸಿಜ್ರಿಂಗ್ ಅಂದ್ಬಿಡ್ತಾರಂತ. ತಲೆ ಕೆಡ್ಸ್ಕೊಂಡ್ಬಿಟ್ಟ. ಅದೇ ದೊಡ್ಡ ಆಪರೇಷನ್ ಅಲ್ಲ, ಸ್ವಲ್ಪ ಟ್ರೀಟ್ಮೆಂಟ್ ಏನ್ ಸಂಬಂಧ ಇಲ್ಲ.
ಈಗ ಎಲ್ಲಾರ ಈಗ ನಾರೇ ತಡ್ಕೊಂಡಂಗಿಲ್ಲ ಅದಕ್ಕ ಒಬ್ಬೊಬ್ರು ಏನು ಬ್ಯಾನ್ ಬಂದಿರಲ್ಲ ಏನೋ ಬರಲ್ಲ ಯಾವ ಚಲೋ ದಿನ ಡೇಟ್ ಅಲ್ಲ ಚಲೋ ದಿನ ಡೇಟ್ ಒಂದ್ ಫಿಕ್ಸ್ ಮಾಡ್ಕೊಂಡ್ ತಾವ ಹೋಗಿ ಸೀಸನ್ ಮಾಡಿಸ್ಕೊಂಡ್ ಬರ್ತಾರ. 5 ತಿಂಗಳು ತನ ಕೊಟ್ರು ಪರವಾಗಿಲ್ಲ, ಊರಿಗೆ ಬರ್ತಾರ. ಎಷ್ಟ್ ತತ್ತಿ ಕೊಡ್ತೀವಿ ಅಷ್ಟ್ ಚಲೋ ನೋಡು. ನಾವೆಲ್ಲ ಇವ್ರು ನಾಡ್ದಾಗ ನಮ್ಗ 5 ತಿಂಗಳು ತನ ಕೊಟ್ರು. ಅವಾಗ ಎಲ್ಲಿ 5 ರೂಪಾಯಿ ನನ್ ಡೆಲಿವರಿ ಟೈಮ್ನಾಗ ತತ್ತಿ ಬೇಕಂತ ನಮ್ಮ ಕೋಳಿ ಸಾಕಿದ್ಲು. ಮತ್ತೆ ಅವ ಕೋಳಿ ಮಾಡಿತ್ತ ಹಳೆ ಮನೆ ಎಲ್ಲ ಕೋಳಿ ಸಾಕಿದ್ಲು. ಈಗ ಸ್ವಲ್ಪ ತುಪ್ಪ ಕೊಡ್ಬೇಡ್ರಿ, ಹೌದು ಕೆಮ್ಮ ಬರ್ತೈತಿ. ಬೇಕಾದಷ್ಟು ಕೊಟ್ರು ನಡ್ತೈತಿ. ತತ್ತಿ ಮಾತ್ರ ಬಿಡುವಂಗಿಲ್ಲ. 5 ತಿಂಗಳು ಕೊಟ್ರು ಪರವಾಗಿಲ್ಲ, ಅದೇನು ಅದಕ್ಕೆ ಲೆಕ್ಕ ಹಾಕ್ಬಾರ್ದು. ಮುಂದೆಲ್ಲ ಸಂದಿಕೊಂಡು ಲೆಕ್ಕದ ಕೊಡ್ಲಿ ತಾವ ಗಟ್ಟಕ್ಕ ಏನ್ ತೆರಿಕತ್ತ ತತ್ತಿ ಆಳ್ಬಿ ಈಜೀಗ ಮಾತೈತಿ ಬಾಯಿ. ಸಟ್ನ ಮಾತೈತಿ. ಕಡೆಕದು ಎಷ್ಟ್ ತತ್ತಿ ಕೊಡ್ತೀನಿ ಅಷ್ಟ್ ಜಲ್ದಿ ಮಾಡ್ತೀನಿ. ತತ್ತಿ ಮತ್ತ ಆಳ್ಬಿ ಕುಡಿಬೇಕು. ಮಸಜ್ಕ ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರ ತತ್ತಿನ. ಈಗ ಮತ್ತೆ ಅದಾಡ್ ಸಾಬ್ ಕೂಡ ಫೋನ್ ಹಚ್ಚಿದ್ರ ಇಲ್ಲಿ ಮಂದಿನ ಇದ್ದು ನಮ್ ಹುಡುಗಿಸಿದ್ರ ಹಿಂಗ ಸಿಕ್ಕು ಅಂತ ಆಟ ಓದ್ತು. ಜವಾರಿ ತತ್ತಿನ ಆಗ್ಬೇಕ. ದವಾಖಾನೆ ಕೊಡೋಣ ಏನ್ ಕೇಳ್ತೀವಿ, ದವಾಖಾನೆಗೆ ಕೊಡೋದಕ್ಕೆ ಏನಾಗಲ್ಲ ಅಂತ. ಎರಡ ಕೊಟ್ಬಿಡುದೇವ, ಬಾಳ ಏನ್ ಕೊಡ್ಬೇಡ, 2 ಕೊಡು ಸಾಕು. ಇಲ್ಲ 2 ಸಾಕು ಸಾಕು. ಅವಿ ಬಾಯ್. ಹೂನ್ ಕಕ್ಕ ತಗೋ, ಹಾಸಿಗೆ ತಗೊಂಬಂದಿವಿ ನೋಡು. ಎಲ್ಲಿ ಇಡ್ಲಿ? ಆತಿಡ್ಲಾಯ ಪಲ್ಯ ಭಾಳ ತಿನ್ನಂಗಿಲ್ಲ, ಉರಿತಕ್ಕಂತ. ಗುಡಿದಲ್ಲಿ ತಗೊಂಡು ಹೋಗ್ತಾರ ಕೂತಾರಂತ ನಾವು ಕುಂತೀವಂತ ಆತಾಳಂತೇನ. ಎಸ್ ಫ್ರೆಂಡ್ಸ್ ನೋಡ್ರಿ, ಈಗ ಊಟ ಮಾಡಬೇಕು. ನಮ್ಮ ಅಮ್ಮಂದು ಊಟ ಆಯ್ತು. ಈಗ ನಾನು ನಮ್ಮ ಮೈದ್ನ ಮತ್ತೆ ಊಟ ಆಗಿಲ್ಲ. ನಮಗೆಲ್ಲ 3 ಮಂದಿದು ಊಟ ಆಗಿಲ್ಲ. ಟೈಮ್ 10 ಗಂಟೆ ಆಗೈತಿ. ನಮ್ಮ ತಂಗಿ 10:20 ಆಗೈತಿ. ನಮ್ಮ ತಂಗಿ ಮಗಳು ಭಾಳ ಅಳಕತ್ತಾಳ. ಮತ್ತು ಇಂಜೆಕ್ಷನ್ ಮಾಡಕ್ಕೆ ಬಂದಿದ್ರು ನರ್ಸ್ಬಾಯಿ, ತಗೊಂಡೋಗಿ ಲೇಟ್ ಆಯ್ತು. ಅಳಕತ್ತಿಲ್ ಮತ್ತೆ ಕೊಟ್ಟು ಬಂದೆ ಮಲ್ಲಿಗೆ ಹಾಕಿ. ಓಕೆ ಫ್ರೆಂಡ್ಸ್, ಎಲ್ಲರದು ಊಟ ಆಗಿ ಮಲ್ಕೊಂಡಿದ್ವಿ. ಈಗ ಟೈಮು 2 ಗಂಟೆ ಆಗೈತಿ. ಸೊ 11 ಗಂಟೆ ಆಯಿತು ಊಟ ಮಾಡಿ ಮಲ್ಕೊಳ್ಳೋರಾಗ. ಸೊ 11 ಗಂಟೆಗೆ ಮಲ್ಕೊಂಡಾಕಿ ನಮ್ಮ ತಂಗಿ ಮಗಳು. ಈಗ 2 ಗಂಟೆಗೆ ಎದ್ದ ನೋಡ್ರಿ. ಇನ್ನೂ ಪಾಪು ಸಣ್ಣದೈತಿಲ್ಲ. ಸೊ ನಾನು ಒಳ್ಳಮಳ ಎದ್ದು ನೋಡ್ತಿದ್ದೆ. ಸೊ ಎದ್ಲು ಅಂದ್ರೆ ಜೋರಾಗಿನ ಅಳ್ತಾಳ ಕೇಳುವಂಗ. ಸೊ ಎದ್ದು ಮತ್ತು ಕೊಟ್ಟೆ ತಂಗಿ ಕೈಯಾಗ. ಸೊ ಫೀಡಿಂಗ್ ಮಾಡಿ ಮತ್ತೀಗ ಮಲಗಿಸಿದ್ದೆ ನೋಡ್ರಿ. ಏನಿಲ್ಲ 3 ಗಂಟೆವರೆಗೂ ನಾನು ನೋಡಿಕೊಂಡೆ. ಒಟ್ಟು ಅಳುದ ಮಾಡಾಕಂತಿದ್ಲು, ಒಟ್ಟು ಮಲ್ಗಲಿಲ್ಲ. ಏನೋ ಡೇ ಟೈಮ್ನಾಗ ಪಾಪು ಹುಟ್ಟಿದ್ರೆ ನೈಟ್ ಅಳ್ತಾವಂತ ಮಕ್ಕಳು, ನೈಟ್ ಹುಟ್ಟಿದ್ರೆ ಡೇ ಟೈಮ್ನಾಗ ಅಳ್ತಾವಂತ ನಮ್ಮವ್ವ ಹೇಳ್ತಿದ್ಲು. ಸೊ 1 ಅವರ್ 1.5 ಅವರ್ವರೆಗೂ ನೋಡಿಕೊಂಡೆ. ಆನಂತರ ಮಲಗಲಿಲ್ಲ. ಮತ್ತು ನಮ್ಮ ಅತ್ತೆ ಎದ್ಲು, ಒಟ್ಟ ಗಪ್ಪಾಗವಳ ಅಂತೇಳಿ. ಮತ್ತು ನಮ್ಮ ಅತ್ತೆ ಎದ್ದು ಆಕೆ ಸಮಾಧಾನ ಮಾಡಿದ್ಲು. ಮತ್ತು ತಂಗಿನೂ ಎಷ್ಟೊತ್ತನ ಕುಂದ್ರದು, ಭಾಳ ತನಕ ಕುಂದ್ರಬಾರ್ದು ಡೆಲಿವರಿ ಆದವರು. ಮುಂದೆ ಮತ್ತು ಬ್ಯಾಕ್ ಪೇನ್ ಬರ್ತೈತಿ. ಸೊ ಹಂಗೆ ಅತ್ತವಳ ಅತ್ತಾಗೆಲ್ಲ ಬರೀ ಮತ್ತು ಫೀಡಿಂಗ್ ಮಾಡಿಸಿದ್ರೆ ಮತ್ತು ಬಂತೇರ ನಡ ಏನಾಗಲ್ಲ ಅಂತೇಳಿ ಅತ್ತಿ ಎದ್ದು ಈಗ ಸಮಾಧಾನ ಮಾಡ್ತಾರೆ ನೋಡ್ರಿ. ಅವ್ರ ಹೊತ್ಕೊಂಡು ಕುಂದಿರ್ತಾರ. ಹಿಂಗೆ ಮನ್ಯಾಗ ಯಾರ್ದಾರ ಡೆಲಿವರಿ ಆದ್ರೆ 2-3 ಇರ್ಬೇಕು ನೋಡ್ರಿ ನೋಡ್ಕೊಳಕ. ಅಂದ್ರೆ ಪಾಪು ಒಂದೊಂದಂತೂ ಭಾಳ ಅಳ್ತಾವೆ. ಒಬ್ಬೊಬ್ರು ಭಾಳ ಸೈಲೆಂಟ್ ಇರ್ತಾರೆ, ಭಾಳ ಕಾಡಂಗಿಲ್ಲ. ಸೊ ಅನ್ವಿತಾ ಅಂತೂ ಹುಟ್ಟಿದಾಗ ಒಟ್ಟ ಅಳ್ತಿದ್ದಿಲ್ಲ, ಫುಲ್ಲು ಸೈಲೆಂಟು. ನಾನಾ ಎಬ್ಸಿ ಅಳಿಸಿ ಫೀಡಿಂಗ್ ಮಾಡಿಸ್ತಿದ್ದೆ. ಸೊ ಹಂಗೆ. ಸೊ ತಂಗಿ ಪಾಪ ಅಂತೂ ಭಾಳ ಅಂದ್ರೆ ಭಾಳ ಅಳತೈತಿ. ಈಗ 3 ಡೇಸ್ ಅವ್ವನ
ನೈಟ್ ಎಲ್ಲ ನಿದ್ದೆಗೆಟ್ಟು ನೋಡ್ಕೊಂಡ ಇವತ್ತ ನಮ್ಮ ಮನೆಗೆ ಹೋಗ್ಯಾಳ ನೋಡ್ರಿ. ನಾಳೆಗೆ 5 ದಿವಸ ಆಗುತ್ತಾ, 5 ದಿನ. ಸೊ ಮನೆ ಎಲ್ಲ ಮಡಿ ಮಾಡಬೇಕು, ಹಾಸಿಗೆಲ್ಲ ತೊಳಿಬೇಕು. ಸೊ ಅದ್ರ ಸಲುವಾಗನ ಹೋಗ್ಯಾಳ ಈಗ. ಹಾಗಾಗಿ ನಾನು ಮತ್ತೆ ಅತ್ತೆ ಇದೀವಿ ತಂಗಿ ಪಾಪನ ನೋಡ್ಕೊಳಕ. ಪಾಪ ಮಲ್ಕೊಳ್ಳೋರಾಗ ನೈಟ್ 4 ಗಂಟೆ ಆಯಿತು. ಸೊ ಓಕೆ, ಈ ವ್ಲಾಗ್ನು ಇವಾಗ ಇಲ್ಲಿಗೆ ಏನು ಮಾಡಕ್ಕಂತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.